ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ. ಏನು ಗೊತ್ತಾ, ಒಂದು ಪಾರ್ಸಲ್ ಬಂದಿದೆ ಆಯಿತಾ, ತೋರಿಸ್ತೀನಿ ನಿಮಿಷ. ಸೊ ಬೆಳಿಗ್ಗೆ ಇದು ಬಂತು, ವಾಟ್ ಯು ಫಿಟ್ ಅಟ್ಯಾಕ್ ಅಂತ. ಏನಂದರೆ ಇದು ಪ್ಯಾಂಟ್ಸ್ ಆರ್ಡರ್ ಮಾಡಿದ್ದೆ ಆಯಿತಾ. ಸೊ ನಾನು ಆನ್ಲೈನಲ್ಲಿ ಪ್ಯಾಂಟ್ಸ್ನೆಲ್ಲ ನಾನು ಶಾಪ್ ಮಾಡಲ್ಲ, ಬಿಕಾಸ್ ನನಗೆ ಟ್ರಸ್ಟ್ ಇರಲ್ಲ ಆಯಿತಾ. ನಾನೆಲ್ಲ ಪ್ಯಾಂಟ್ ಮಾತ್ರ ನಾನು ಆಫ್ಲೈನ್ ಸಜೆಸ್ಟ್ ಮಾಡೋದು, ಬಟ್ ಫಸ್ಟ್ ಟೈಮ್ ನಾನು ಆನ್ಲೈನ್ ಆರ್ಡರ್ ಮಾಡಿರೋದು. ನೋಡೋಣ ಯಾವ ಥರ ಇದೆ ಅಂತ. ಇದೊಂದು ಫಾರ್ಮಲ್ಸ್ ಆಯಿತಾ. ಉದ್ದ ಇದೆಯಾ ಫಸ್ಟ್, ನಂಗೆ ಅದು ಇಂಪಾರ್ಟೆಂಟ್ ಆಯಿತಾ. ಉದ್ದ ಇದೆ, ಇದು ಸೈಜ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡಬೇಕು ಒಂದು ಸಲ ನೋಡಿ ಆಯಿತಾ. ತೋರಿಸ್ತೀನಿ, ಸಿ ಇಷ್ಟು ಉದ್ದ ಇದೆ. ನಂಗೆ ಕರೆಕ್ಟಾಗಿದೆ ಆ್ಯಕ್ಚುಲಿ. ಇನ್ನೊಂದು ಈ ಥರ ಇದೆ, ಇಲ್ಲೊಂದು ಸ್ಟ್ರ್ಯಾಪ್ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡೋಣ ಆಯಿತಾ. ಅಷ್ಟೇ ಮುಗೀತು, ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತೊಂದು ವೀಡಿಯೋ ನೋಡೋಣ, ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದು, ಹೋಗಿ ನೋಡಿ ಬೇಗ. ಓಕೆ. ಆ್ಯಂಡ್ ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇ ವೀಡಿಯೋ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟಲ್ಲಿ ಹೇಳಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ವ್ಯಾಲೆಂಟೈನ್ಸ್ ಡೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇವತ್ತಿನ ಶುಭ ದಿನ. ವಿವಾಹ ವಿಳಂಬದಿಂದ ಮಾನಸಿಕ ಚಿಂತೆ, ಉದ್ಯೋಗದಲ್ಲಿ ಹೆಚ್ಚು ಶ್ರಮ, ಸರ್ಕಾರಿ ನೌಕರಿಗೆ ಕೆಲಸದ ಒತ್ತಡ, ರೈತರಿಗೆ ಸನ್ಮಾನ. ಶುಭ ಸಂಖ್ಯೆ 4. ನೈಸ್. ಅಷ್ಟೇ ಇವತ್ತಿಂದು. ಪಪ್ಪಾಯ ತಿಂತಾ ಇದ್ದೀನಿ. ಚಾರ್ಲಿ ಅದು ಹೇಗೆ ಮಲಗ್ತಾನೆ ಗೊತ್ತಿಲ್ಲ, 24 hours ಮಲಗ್ತಾನೆ. ಸೊ ಈಗ ಒಂದು ಸ್ವಲ್ಪ ನಿದ್ದೆ ಮಾಡೋಣ ಅಂತ ಬಂದೆ. ಲಿಲಿ ಹಾಯ್. ಎಲ್ಲೂ ಲಿಲಿ ಹಾಯ್ ಹಾಯ್. ನಿದ್ದೆ ಮಾಡಿ ಆಮೇಲೆ ಎದ್ದು ಬರ್ತೀನಿ, ಟೇಕಿಂಗ್ ರೆಸ್ಟ್. ಸೊ ಈಗ ಊಟದ ಟೈಮ್. ಇದು ಬ್ರಿಂಜಾಲ್ ಕರಿ, ಇದೆಲ್ಲ ಕರಿ ಆಯಿತಾ, ರೈಸ್ ಅಲ್ಲ, ಇದೆಲ್ಲ ಕರಿ. ಹಾಗೆ ಒಂಚೂರು ರೈಸು ಆ್ಯಂಡ್ ಕ್ಯಾಪ್ಸಿಕಮ್ ಪಲ್ಯ, ಹಾಗೆ ಇದರಲ್ಲಿ 3 eggs ಇದೆ. ಈಗ ನಾನು ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು, ಅದಕ್ಕೆ ವಾಕ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ, ಅಟ್ಲೀಸ್ಟ್ ಎಷ್ಟು ಒಂದು ಹಾಫ್ ಆನ್ ಅವರ್ 40 minutes ಆಗ್ತದೆ ನಾನು ವಾಕ್ ಸ್ಟಾರ್ಟ್ ಮಾಡಿ. ಸೊ ವಾಕ್ ಮಾಡೋಣ ಅಂತ ಇನ್ಮೇಲೆ, ಬಿಕಾಸ್ ಗೊತ್ತಲ್ಲ ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ. ಸೊ ವಾಕ್ ಮಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ. ಬಟ್ ಸ್ಟ್ರೆಂತ್ ಟ್ರೈನಿಂಗ್ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳೋಣ, ಬಿಕಾಸ್ ಈಗಷ್ಟೇ ನನ್ನ ಒಂದು ಬ್ಯಾಕ್ ಪೇನ್ ರಿಕವರ್ ಆಗ್ತಾಯಿದೆ. ಸೊ ಐ ಥಿಂಕ್ ಇದಾದಮೇಲೆ ವೀಕೆಂಡು. ನನ್ನ ಡಿನ್ನರ್ಗೆ 2 ದೋಸೆ ಹಾಗೆ ಎಗ್. ಇವತ್ತು ನಾನು ನಿಮಗೆ ಐಕಿಗೈ ಬುಕ್ಕಲ್ಲಿ ಏನಂದರೆ ಅವರು ಏನೇನು ತಿಂತಾರೆ ಅನ್ನೋದನ್ನ ಹೇಳ್ಕೊಡ್ತೀನಿ, ಸರಿನಾ. ಸೊ ಅವರು ಇದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ಇವ್ರು ಏನೇನು ತಿಂತಾ ಇದ್ದಾರೆ ಅಂತ ಹೇಳ್ತೀನಿ. ಅವರು ತುಂಬ ಕಮ್ಮಿನೇ ತಿಂತಾರೆ, ನಾನು ಹೇಳಿದ್ನಲ್ಲ, ಅದೆಲ್ಲಿ ಯೂಸ್ ಸೋ ಮೆನಿ ಸ್ಮಾಲ್ ಬೌಲ್ಸ್ ಡಿವೈಡ್ ಮಾಡಿಕೊಂಡು ದೆಲ್ ಹ್ಯಾವ್ ಅಂತ. ಸೊ ಅದೇ ಥರ ಈಗ ಆ್ಯಂಟಿ ಆಕ್ಸಿಡೆಂಟ್ಸ್ ಏನೇನಿದೆ ಅಂತ ಹೇಳ್ತೀನಿ. ಸೊ ನೀವು ನೀವು ಕೇಳ್ತಿರಲ್ಲ ಡಯಟ್ ಹೇಗೆ ಮಾಡೋದು ಹೇಳಿ ಅಂತ. ಸೊ ನಾನೀಗ ಒಂದಿಷ್ಟು ಲಿಸ್ಟ್ ಹೇಳ್ತೀನಿ. ಸೊ ಅದನ್ನ ನೀವು ತಿನ್ನಬೇಕು ಆ್ಯಕ್ಚುಲಿ. ಲೈಕ್ ನಮಗೆ ಅದೊಂದು ಪ್ರೋಟೀನ್ ಬೇಕು ಅಂದರೆ ಯು ಹ್ಯಾವ್ ಟು ಹ್ಯಾವ್ ಇಟ್. ಅದು ಸೊ 15 ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಫೌಂಡ್ ಇನ್ ಒಕಿನವಾ ಡಯಟ್ ಅಂತೆ. ಯಾ. ಸೊ ಇವರು ಏನೇನು ಆ್ಯಡ್ ಮಾಡ್ತಾರೆ ಅಂದರೆ ಟೋಫು, ಮೀಸೋ, ಟೂನಾ ಈಸ್ ಫಿಶ್ ಆ್ಯಂಡ್ ಕ್ಯಾರೆಟ್ಸ್, ಗೋಯಾ, ಬಿಟರ್ ಮೆಲನ್, ಕೊಂಬು, ಸೀ ಕೆಲ್ಪ್, ಕ್ಯಾಬೇಜ್, ನೋರಿ ಅಂದರೆ ಸೀವೀಡ್, ಆನಿಯನ್, ಸೋಯಾ ಸ್ಪ್ರೌಟ್ಸ್, ಕುಕುಂಬರ್ ಲೈಕ್ ಗೌಡ್. ಐ ಥಿಂಕ್ ಇವರು ಇದನ್ನು
ಅದೊಂದು ಬರುತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ವಾಟ್ ಈಸ್ ಇಟ್, ಕುಕ್ಕುಂಬರ್, ಅಂದರೆ ಕುಕ್ಕುಂಬರ್ ಅಲ್ಲ, ಇನ್ನೊಂದು ದಟ್ ಯೆಲ್ಲೋ ಕಲರ್ ಇರುತ್ತಲ್ಲ, ಸೊ ಅದನ್ನು ಹೇಳ್ತಿದ್ದಾರೆ. ಹಾಗೆ ಸೋಯಾಬೀನ್ಸ್, ಸ್ವೀಟ್ ಪೊಟ್ಯಾಟೊ, ಪೆಪ್ಪರ್ಸ್, ಸ್ಯಾನ್ಪಿ ಚಾ ಅಂದರೆ ಜಾಸ್ಮಿನ್ ಟೀ. ಸೊ ಇದಿಷ್ಟು ನೋಡಿ. ಇವರು ಚಿಲ್ಲೀಸ್ನ ಜಾಸ್ತಿ ತಿನ್ನಲ್ಲ. ಇವ್ರು ತುಂಬಾ ಲೈಕ್ ಇವ್ರಿಗೆ ಏನಾದರೂ ಸ್ಪೈಸ್ ಬೇಕು ಅಂದರೆ ದೆಲ್ ಹ್ಯಾವ್ ಪೆಪ್ಪರ್. ಸೊ ಪೆಪ್ಪರ್ ಈ ಥರ ಹೆಲ್ಪ್ ಮಾಡುತ್ತೆ. ಐ ಥಿಂಕ್ ದಿಸ್ ಪೆಪ್ಪರ್ ಈಸ್ ಕ್ಯಾಪ್ಸಿಕಮ್ಗೂ ಪೆಪ್ಪರ್ ಅಂತ ಹೇಳ್ತಾರೆ. ಮೇ ಬಿ ಅದಕ್ಕೆ ಅದೇ ಇರಬೇಕು ಆಯಿತಾ. ಸೊ ಇದಿಷ್ಟನ್ನು ಅವ್ರು ತಿಂತಾರೆ. ಸೊ ಯು ಕ್ಯಾನ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್. ನಾನು ಹೇಳಿದ್ದೆ ಗೊತ್ತಾ, ಕ್ಯಾಬೇಜ್ ತಿನ್ನಬೇಕು, ಟೋಫು, ಪನ್ನೀರ್, ಕ್ಯಾರೆಟ್ಸ್ ಈ ಥರ ತಿನ್ನಬೇಕು ಅಂತ. ಸೊ ಇವ್ರು ಅದನ್ನು ತಿನ್ನೋದು. ಆನಿಯನ್, ಹಾಗೆ ಸೋಯಾಬೀನ್, ಸ್ವೀಟ್ ಪೊಟ್ಯಾಟೊ ಇದೆಲ್ಲ. ಸ್ವೀಟ್ ಪೊಟ್ಯಾಟೊ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು, ಬಿಕಾಸ್ ಇಟ್ ಹ್ಯಾವ್ ಪೊಟ್ಯಾಷಿಯಮ್, ಅಯನ್. ಸೊ ನಮ್ಮ ಕೂದಲು ಓವರಾಲ್ ಬಾಡಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಜಾಸ್ಮಿನ್ ಟೀನೇ ಬೇಕು ಅಂತ ಏನೂ ಇಲ್ಲ. ಯು ಕ್ಯಾನ್ ಈವನ್ ಹ್ಯಾವ್ ಅ ಗ್ರೀನ್ ಟೀ. ಈಗ ಜಾಸ್ಮಿನ್ ಟೀ ಆ್ಯಕ್ಚುಲಿ ಒಂಥರ ಇರುತ್ತೈತೆ, ಬಟ್ ಆದರೂ ಇಟ್ ಈಸ್ ಗುಡ್ ಅಂತ ಹೇಳ್ತಾರೆ. ಬಟ್ ನಂಗೆ ಆ ಸ್ಮೆಲ್ ಇಷ್ಟ ಇಲ್ಲ, ನನಗೆ ಆ ಜಾಸ್ಮಿನ್ ಸ್ಮೆಲ್ ಇಷ್ಟ ಇಲ್ಲ. ಸೊ ಈ ಥರ ಗ್ರೀನ್ ಟೀ ಹಾಗೂ ಜಾಸ್ಮಿನ್ ಟೀಯಲ್ಲಿ ಒಂದೇ ಥರ ಏನು ಹೇಳ್ತಾರೆ ಅಡ್ವಾಂಟೇಜಸ್ ಇದೆಯಂತೆ. ದಟ್ ಈಸ್ ರೆಡ್ಯೂಸಿಂಗ್ ದಿ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್, ಸ್ಟ್ರೆಂಥನಿಂಗ್ ದಿ ಇಮ್ಯೂನ್ ಸಿಸ್ಟಮ್, ಹೆಲ್ಪಿಂಗ್ ರಿಲೀವ್ ಸ್ಟ್ರೆಸ್, ಲೋವರಿಂಗ್ ಕೊಲೆಸ್ಟ್ರಾಲ್. ಸೊ ಇದಿಷ್ಟು ಮತ್ತು 3 ಕಪ್ಸ್ ಎವ್ರಿ ಡೇ 3 ಕಪ್ಸ್ ಇವರು ಟೀನ ಕುಡಿತಾರಂತೆ. ನಾನು ಟ್ವೈಸ್ ಕುಡಿತಾ ಇದ್ದೀನಿ. ಈಗ ಮಾರ್ನಿಂಗು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಸೊ ಟ್ವೈಸ್. ಸೊ 2010 ಅಂದರೆ 2010 UK ಅವ್ರದ್ದೊಂದು ಹೊಸ ಲಿಸ್ಟ್ ಮಾಡಿದ್ರಂತೆ. ಅಂದರೆ ತುಂಬ ವರ್ಷಗಳು ಬದುಕ್ತಾರಲ್ಲ, ಅವ್ರದ್ದೆಲ್ಲ ಒಂದು ಲಿಸ್ಟ್ ಮಾಡಿದಾಗ ಅವರೆಲ್ಲ ತಿಂತಾ ಇದ್ದಿದ್ದು ಫುಡ್ ಯಾವ ಥರ ಇತ್ತು ಅಂದರೆ, ವೆಜಿಟೇಬಲ್ಸ್ ಲೈಕ್ ಬ್ರಾಕೊಲಿ ನಾನು ಹೇಳಿದೆ, ಫಾರ್ ದರ್ ಹೈ ಕಾನ್ಸಂಟ್ರೇಷನ್ ಆಫ್ ವಾಟರ್, ಮಿನರಲ್ಸ್ ಆ್ಯಂಡ್ ಫೈಬರ್. ಹಾಗೆ ಆಯಿಲ್ ಫಿಶ್ ಸಚ್ ಆಸ್ ಸಾಲ್ಮನ್, mackerel, tuna and sardines for all the antioxidants in their fat. Fruits like citrus, strawberries and apricots, they are excellent source of vitamins and help eliminate toxins from the body. ಹಾಗೆ they'll even have berries such as blueberries, ಹಾಗೆ goji berries. They are rich in phytochemical antioxidants, dried fruits which contain vitamin and antioxidants and give you energy. ಇದೌದು ಇದಿದೆ, ಬಿಕಾಸ್ ನಾನು ತಿಂತೀನಲ್ಲ, ಸೊ ಇಟ್ ಗಿವ್ಸ್ ಯು ಎನರ್ಜಿ. ಹಾಗೆ ಗ್ರೇನ್ಸ್ ಸಚ್ ಆಸ್ ಓಟ್ಸ್ ಆ್ಯಂಡ್ ವೀಟ್ ವಿಚ್ ಗಿವ್ ಯು ಎನರ್ಜಿ ಆ್ಯಂಡ್ ಕಂಟೈನ್ಸ್ ಮಿನರಲ್ಸ್. ಗ್ರೇನ್ಸ್ ಅದಾಯಿತು. ಆಲಿವ್ ಆಯಿಲ್ ಫಾರ್ ಇಟ್ಸ್ ಆ್ಯಂಟಿಆಕ್ಸಿಡೆಂಟ್ ಎಫೆಕ್ಟ್ಸ್ ದಟ್ ಶೋಸ್ ಇನ್ ಯೋರ್ ಸ್ಕಿನ್. Red wine in moderation for its antioxidants and vasodilatory properties. ಸೊ ಹೌದು, ನೀವು ನೋಡಿದ್ದೀರಲ್ಲ, ಫಾರಿನರ್ಸ್ ಎಲ್ಲ ಯೂಶ್ವಲಿ ರೆಡ್ ವೈನ್ನ ಕುಡಿತಾರೆ, ಬಿಕಾಸ್ ಇಟ್ಸ್ ಗುಡ್ ಫಾರ್ ಸ್ಕಿನ್ ಹಾಗೆ ಬಾಡಿ ಅಂತ ಹೇಳಿ. ಅಂದರೆ ಅದೊಂದು ಯಂಗ್ ಯೂತ್ನೆಸ್, ಅಂದರೆ ಆ ಸ್ಕಿನ್ ಇರುತ್ತಲ್ಲ ಹೌದು, ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ದೇ ವಿಲ್ ಹ್ಯಾವ್ ರೆಡ್ ವೈನ್ ಡೈಲಿ. ಲೈಕ್ ಹಂಗಂತೇಳಿ ತುಂಬ ಕೊಟ್ಟಿಲ್ಲ, ಜಸ್ಟ್ ಇಷ್ಟು ಅನ್ನೋ ಥರ ದೇ ವಿಲ್ ಡ್ರಿಂಕ್. ಹಾಗೆ foods that should be eliminated are refined sugar and grains, processed baked goods and prepared foods, along with cow's milk and all its derivatives, andre dairy products. Following this diet will help you feel younger and slow the process of premature aging. ಸೊ ಇದಿಷ್ಟು. ಅದಕ್ಕೆ ಹೇಳೋದು ಇದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಗೊತ್ತಾ, ಮನೇಲೂ ಹೇಳ್ತಾರಲ್ಲ, ಆಚೆಗಡೆ ಊಟ ಮಾಡಬೇಡಿ, ಒಳಗಡೆ ಮನೇಲಿ ಮಾಡಿ ಅಂತ. ಇದಕ್ಕೆ ಹೇಳೋದು ಆಚೆಗಡೆ ಊಟ ತಿನ್ನಬಾರ್ದು ಅಂತ. ನೀವೇ ನೋಡ್ಬೋದು ಈಗ, ಅಂದರೆ ಇವನು ನಮ್ಮ ಅಮ್ಮ ಆಗಲಿ ಅವರೆಲ್ಲ ಲೈಕ್ ಅವ್ರು ಎಷ್ಟು ಹೆಂಗಾಗಿರ್ತಾರೆ ಅಂದರೆ ಇವಾಗ್ಲೂ, ಬಿಕಾಸ್ ಅವ್ರು ಆಚೆಗಡೆ ಅಷ್ಟು ಊಟನೇ ಮಾಡ್ತಾರಲ್ಲ, ಏನು ತಿಂದರೂ ಮನೆಯಲ್ಲೇ ತಿಂತಾಯಿದ್ರು, ಅದಕ್ಕೆ ಅವ್ರ ಸ್ಕಿನ್ನೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಅವ್ರಿಗೆಲ್ಲ ಎಷ್ಟು ಅಂದರೆ ಆಲ್ಮೋಸ್ಟ್ 40+ ಇರೋರು ಹೆಂಗಾಗೆ ಕಾಣಿಸ್ತಾರೆ. ಸೊ ನೀವು ನೋಡ್ಬೋದು. ಅದಕ್ಕೆ ಹೇಳೋದು ಹೊರಗಡೆ ಊಟ ಮಾಡಬೇಡಿ ಅಂತ, ಬಿಕಾಸ್ ತುಂಬಾ ಈಗ ಕಲರ್ ಆಗಲಿ ಕೆಮಿಕಲ್ಸ್ ಆಗಲಿ ಇದೆಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಎಲ್ಲನೂ ಹೆಲ್ತಿಗೆ ಬ್ಯಾಡ್. ನೆಕ್ಸ್ಟ್ ಏನು ಗೊತ್ತಾ, ನೆಕ್ಸ್ಟ್ ಚಾಪ್ಟರ್ ಏನಿದೆ, ಜೆಂಟಲ್ ಮೂಮೆಂಟ್ಸ್ ಲಾಂಗರ್ ಲೈಫ್, ಎಕ್ಸಸೈಸ್ ಫ್ರಮ್ ದಿ ಈಸ್ಟ್ ದಟ್ ಪ್ರಮೋಟ್ಸ್ ಹೆಲ್ತ್ ಆ್ಯಂಡ್ ಲಾಂಜಿವಿಟಿ ಅಂತ ಇದೆ. ಸೊ ಇವರು ನಮಗೆ ಹಾಗೆ ಇವ್ರೇನು ಹೇಳ್ತಾರೆ, ಆ್ಯಸ್ ಈಸಿ ಆ್ಯಸ್ ಗೆಟಿಂಗ್ ಔಟ್ ಆಫ್ ಯುವರ್ ಚೇರ್, ಮೆಟಬಾಲಿಸಮ್ ಸ್ಲೋಸ್ ಡೌನ್ 90% ಆಫ್ಟರ್ 30 minutes ಆಫ್ ಸಿಟ್ಟಿಂಗ್.
ಆ್ಯಕ್ಚುಲಿ ನಾನು ಅದಕ್ಕಿಂತ ಜಾಸ್ತಿನೇ ಕೂತ್ಕೋತೀನಿ ಕೆಲವೊಂದು ಸಲ. ಇನ್ಮೇಲಿಂದ ಹಂಗೆ ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಮಾಡೋಣ ಏನಾದರೂ ಒಂದು. ಓಕೆ, ಇವ್ರು ಹೇಳ್ತಿದ್ದಾರೆ ಯೋಗ ಈಸ್ ಬೆಸ್ಟ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತ. ಸೊ ಇವರು ಒಂದಿಷ್ಟು ಏನಂತಾರೆ ಎಕ್ಸಸೈಸಸ್ನ ತೋರಿಸಿದ್ದಾರೆ. ಐ ವಿಲ್ ಶೋ ಯು ಆಯಿತಾ, ಕಾಣಿಸ್ತಾ ಇದೆಯಾ, ಕೆನ್ ಸಿ. ಸೊ ಈ ಥರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇನಂದರೆ ಇಟ್ ಈಸ್ ಜಂಪಿಂಗ್ ಎಕ್ಸಸೈಸ್, ಲೈಕ್ ಹ್ಯಾಂಡ್ಸ್ ರೋಲಿಂಗ್ಗೆ ಹೀಗೆ ದಿಸ್ ಈಸ್ ಕಾಲ್ಡ್ ರೇಡಿಯೋ ಥೈಸೋ ಎಕ್ಸಸೈಸ್ ಅಂತೆ. ಫಾರ್ 5 minutes ಅದು ಮಾಡಬೇಕಂತೆ. ಹಾಗೆ ಇನ್ನೊಂದು ಹೀಗೆ ಏನೋ ಮಾಡಿದ್ದಾರೆ. ಸೊ ಮೇ ಬಿ ಇದನ್ನೆಲ್ಲ ನಾನು ಸ್ಟಾರ್ಟ್ ಮಾಡಬೇಕು ಬೇಗನೆ. ಸೊ ಇಟ್ಸ್ ನೈಸ್. ಹಾಗೆ ಯೋಗ ಏನಾಗುತ್ತೆ ಅಂದರೆ ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ನ ತುಂಬಾ ಚೆನ್ನಾಗಿ ಇಟ್ಕೊಳತ್ತಂತೆ. ಈಗ ವರ್ಕೌಟ್ ಎಲ್ಲ ಹೇಗೆ ಅಂದರೆ ಮೆಂಟಲ್ ಹೆಲ್ತ್ನ ಅಷ್ಟೇನು ಪ್ರಾಪರಾಗಿ ಮಾಡಲ್ಲ, ಬಟ್ ಫಿಸಿಕಲ್ ಹೆಲ್ತ್ನ ಬೆಸ್ಟಾಗಿ ಮಾಡುತ್ತೆ. ಮೆಂಟಲ್ ಹೆಲ್ತ್ ಏನಾಗುತ್ತೆ ಅಂದರೆ ಫುಲ್ ಸ್ಟ್ರೆಸ್ಡ್ ಆಗಿರುತ್ತೆ. ಆ್ಯಂಡ್ ಆ್ಯಂಗರ್ ಇಶ್ಯೂಸ್ ಇರೋರು ಏನಾದರೂ ವರ್ಕೌಟ್ ಮಾಡಿದ್ರೆ ಮುಗೀತು, ಇನ್ನೂ ಆ್ಯಂಗರ್ ಇಶ್ಯೂಸ್ ಆಗುತ್ತೆ. ಬಿಕಾಸ್ ಆ ಕೋಪದಲ್ಲೆಲ್ಲ ವೆಯ್ಟ್ಸ್ ಎಲ್ಲ ಎತ್ತೀವಿ ಆ ಥರ. ಬಟ್ ಯೋಗ ಏನಂದರೆ ಕಾಮ್, ನಮ್ಮ ಬಾಡಿಗೆ ಅದೇ ಬೇಕಿರೋದು, ಕಾಮ್ನೆಸ್. ಸೊ ಆ ಒಂದು ಸ್ಟ್ರೆಸ್ ಫ್ರೀ ಮಾಡಬೇಕು ಅಂದರೆ ಯು ಡೂ ದ್ಯಾಟ್. ನಾನು ಅಗೇನ್ಸ್ಟ್ ಎಲ್ಲ ವರ್ಕೌಟ್ಗೆ, ಬಿಕಾಸ್ ವರ್ಕೌಟ್ ಈಸ್ ಗುಡ್, ಬಿಕಾಸ್ ಸ್ಟ್ರೆಂತ್ ಟ್ರೈನಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ಅವರ್ ಬೋನ್ಸ್ ಆಯಿತಾ. ಫ್ಲೆಕ್ಸಿಬಿಲಿಟಿ ಹಾಗೂ ಮೆಂಟಲ್ ಹೆಲ್ತ್ ಬೇಕು ಅಂದರೆ ಯೋಗ. ಸೊ ಎಲ್ಲ ಥರ ಎಕ್ಸಸೈಸ್ ಇರಬೇಕು, ಒಟ್ಟಿನಲ್ಲಿ ಬಾಡಿ ಆ್ಯಕ್ಟಿವಾಗಿ ಇಟ್ಕೋಬೇಕು ಅಷ್ಟೇ. ಸೊ ಯೋಗ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೈಲ್ಸ್ ಇದೆಯಂತೆ. ಸೊ ಮೇ ಬಿ ತುಂಬ ಜನಕ್ಕೆ ಯೋಗ ಗೊತ್ತಿರುತ್ತಲ್ಲ, ಸೊ ನಾನು ಇದರಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ಜ್ಞಾನ ಯೋಗ, ದಿ ಯೋಗ ಆಫ್ ವಿಸ್ಡಮ್, ದಿ ಸರ್ಚ್ for discipline and mental growth. Karma yoga focuses on action on tasks and duties that benefits oneself and one's community. Bhakti yoga, the yoga of devotion and surrender to the divine. Mantra yoga focuses on the recitation of mantras to reach a state of relaxation. Kundalini yoga combines diverse steps to reach the desired mental strength. Raja yoga, also known as royal path, encompasses a range of steps geared toward achieving communion with oneself and others. Hatha yoga, the most widespread form in the West and Japan, characterized by asanas or poses combined in the ಕ್ವೆಸ್ಟ್ ಫಾರ್ ಬ್ಯಾಲೆನ್ಸ್. ಐ ಥಿಂಕ್ ತುಂಬ ಜನ ಹಾತ ಯೋಗನೇ ಮಾಡೋದು ಅನ್ಸುತ್ತಲ್ವ, ಏನು ಸೀನ್. ಹಾಗೆ ಸನ್ ಸ್ಯಾಲ್ಯುಟೇಷನ್ ಅಂದರೆ ಅದೇ ಸೂರ್ಯ ನಮಸ್ಕಾರ. ಸೊ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸೂರ್ಯ ನಮಸ್ಕಾರ ನೀವು ನೋಡ್ಬೋದು ಇಲ್ಲಿದೆ. ನಾನು ಆ್ಯಕ್ಚುಲಿ ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ 10-12 ಟೈಮ್ಸ್ ಇನ್ ಅ ಡೇ ಅನ್ನೋ ಥರ ಮಾಡ್ತಾಯಿದ್ದೆ ಆಯಿತಾ. ಇಟ್ ವಾಸ್ ಸೋ ಗುಡ್, ಅಂದರೆ ಆರಾಮ್ ಅನ್ನಿಸ್ತಾ ಇತ್ತು ಆಯಿತಾ, ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಆಗೋದು ಆ್ಯಂಡ್ ಈ ಥರ. ಬಟ್ ಐ ಥಿಂಕ್ ಐ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್ ಇಟ್. ನಾಳೆಯಿಂದ ಅಟ್ಲೀಸ್ಟ್ ಎದ್ದೇಳೋಣ ಅಂತ ಇದ್ದೀನಿ. ಪ್ಲೀಸ್ ಪ್ರೇ ಫಾರ್ ಮೀ. ಬೇಗ ಎದ್ದೇಳಿ 7 ಅಂತ ಎದ್ದೇಳ್ತೀನಿ ನಾನು. ಸೊ ಅಷ್ಟೇ ಗೈಸ್, ಇವರು ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ವರ್ಕ್ಔಟ್, ಅಂದರೆ ಯೋಗ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಯೋಗ ತುಂಬಾ ಮಾಡಬೇಕು ಅಂತ ಇವ್ರು ಹೇಳ್ತಾ ಇರೋದು. ಸೊ ಯೋಗ ಸ್ಟಾರ್ಟ್ ಮಾಡೋಣ ಬೇಗ. ಯಾರ್ಯಾರೆಲ್ಲ ಯೋಗ ಮಾಡ್ತಿದ್ದೀರಾ, ಹ್ಯಾಟ್ಸ್ ಆಫ್ ಟು ಯು ಆಲ್ ದಿ ಬೆಸ್ಟ್. ಇನ್ನೂ ಚೆನ್ನಾಗಿ ಮಾಡಿ, ಇನ್ನು ತುಂಬ ಮಾಡಿ ಯೋಗ. ಹಾಗೆ ಡೋಂಟ್ ಮಿಸ್ ಔಟ್, ಒಂದಿನೂ ಮಿಸ್ ಮಾಡಬೇಡಿ ಅಷ್ಟೇ. ಇಟ್ ಈಸ್ ಗುಡ್. ಅಷ್ಟು ಪೀರಿಯಡ್ಸ್ ಟೈಮಲ್ಲೂ ನಾವು ಯೋಗ ಮಾಡಿದಾಗ ಇಟ್ ಈಸ್ ಗುಡ್ ಅಂತ ಹೇಳಿರೋದಿದೆ. ಆಗ ಮತ್ತೆ ಹೇಳಬಾರ್ದು. ಈಗ ಯಾರಾದರೂ ಈಗ ಯಾವಾಗ ನೋಡ್ರು ಪೀರಿಯಡ್ಸ್ ಅಂತ ಇವಳು ಅಂತ. ಹೌದು ಹೇಳ್ತೀನಿ, ನಾನು ಐ ಆಮ್ ಎ ವುಮೆನ್, ಐ ಶುಡ್ ಸೇ ಆಫ್ ಕೋರ್ಸ್. ವೈ ಶುಡಂಟ್ ಐ ಸ್ಪೀಕ್ ಅಬೌಟ್ ದ್ಯಾಟ್. ಇವತ್ತೊಂದು ಸ್ಪೆಷಲಾಗಿ ಏನಾದರೂ ನಿಮಗೆ ಹೇಳ್ಕೊಡೋಣ ಅಂತ. ದ್ಯಾಟ್ ಈಸ್ ನನ್ನ ಒಂದು ನೈಟ್ ಕೇರ್ ರೂಟೀನ್ ಬಗ್ಗೆ ಹೇಳೋಣ ಅಂತ. ತುಂಬ ಜನ ಕೇಳಿರೋದಿದೆ ಆಯಿತಾ, ನೈಟ್ ಕೇರ್ ತೋರಿಸಿ, ನಿಮ್ಮದು ನೈಟ್ ಕೇರ್ ತೋರಿಸಿ ಅಂತ. ಸೊ ತೋರಿಸ್ತೀನಿ. ತುಂಬ ದೊಡ್ಡ ಒಂದು ಪ್ರಾಸೆಸ್ ಇದೆ ಆ್ಯಕ್ಚುಲಿ ನೈಟ್ ಕೇರ್ ನನಗೆ. ಅದಕ್ಕೂ ಮುಂಚೆ ನಾನು ಏನು ಮಾಡಬೇಕು ಅಂದರೆ ಕ್ಯಾಪ್ಸ್ಯೂಲ್ನ ತೊಗೋಬೇಕು. ನನ್ನ ನೈಟ್ ರೂಟೀನ್ ಫಸ್ಟ್ ಶುರು ಆಗೋದೆ ಕ್ಯಾಪ್ಸ್ಯೂಲಿಂದ. ನನಗೆ ಸಜೆಷನ್ ಮಾಡಿದ ಮೇಲೆ ನಾನು ತೊಗೊಂಡಿರೋದು. ಆಯಿತಾ. ಆಮೇಲೆ ಇದು ನನ್ನ ನೈಟ್ ಸ್ಕಿನ್ ಕೇರ್, ಇದು ಫುಲ್ ಸ್ಕಿನ್ ಕೇರ್ ರೂಟೀನ್ಗೆ. ಹಾಗೆ ಇದು ನನ್ನ ಹೇರ್ ಕೇರ್ ಹಾಗೂ ಬಾಡಿ ಕೇರ್ ರೂಟೀನ್ದು ಬಾಕ್ಸ್.
ಹಾಗೆ ಬೇರೆ ಏನಿದೆ ಅಷ್ಟೇ ಇನ್ನೇನಿಲ್ಲ ಆಯಿತಾ. ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂದರೆ, ಈಗ ತುಂಬ ಜನ ಕೇಳಿದ್ರಿ ಅಲ್ಲ, ಸೊ ಅಂಡರ್ ಆರ್ಮ್ಸ್ಗೆ ಏನು ಮಾಡೋದು ಅಂತಲ್ಲ. ಫಸ್ಟ್ ಏನಂದರೆ ಡೋಂಟ್ ಡೂ ವ್ಯಾಕ್ಸಿಂಗ್ ಆಯಿತಾ. ವ್ಯಾಕ್ಸಿಂಗ್ ಎಲ್ಲ ಬೇಡ, ಯಾಕಂದರೆ ನಮ್ಮೊಂದು ಸ್ಕಿನ್ನ ಫುಲ್ ಮಾಡೋದು ಆ್ಯಂಡ್ ತುಂಬಾ ಬಂಪ್ಸ್ ಈ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ಡೂ ವ್ಯಾಕ್ಸಿಂಗ್. ಟ್ರೈ ಡೂಯಿಂಗ್ ಏನು ಹೇಳ್ತಾರೆ, ಥ್ರೆಡ್ಡಿಂಗ್ ಅಂತ ಹೇಳ್ತಾರೆ, ಬಟ್ ಲೇಸರು ಮಾಡಿಸ್ಬಾರ್ದು. ಥ್ರೆಡ್ಡಿಂಗ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ, ಬಟ್ ಅದು ತುಂಬ ಪೇನ್ಫುಲ್ ಇರೋದ್ರಿಂದ ಯು ಕ್ಯಾನ್ ಯೂಸ್ ಗುಡ್ ಶೇವಿಂಗ್ ಕಿಟ್. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫಾರ್ ಅಂಡರ್ ಆರ್ಮ್ಸ್. ಸೊ ಹಾಗಂತ ಹೇಳಿ ನೀವು ಏನಂದರೆ ಡೈಲಿ ಇದು ಮಾಡಬೇಕಂತಲ್ಲ, ಲೈಕ್ ಒನ್ ಡೇ ಬಿಟ್ಟು ಒನ್ ಡೇ ಯು ಕ್ಯಾನ್ ಡೂ ಇಟ್ ಇಫ್ ಯುವರ್ ಹೇರ್ ಗ್ರೋತ್ ಇಸ್ ಮೋರ್ ಆಯಿತಾ. ಸೊ ಈ ಥರ. ಆ್ಯಂಡ್ ನೈಟ್ ಟೈಮ್ಸಲ್ಲಿ ಒಂದು ಗುಡ್ ಅಂಡರ್ ಆರ್ಮ್ ರೋಲನ್ನು ಯೂಸ್ ಮಾಡಿ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನೀಗ. ಇದು ಬಿಟ್ಟರೆ ಇನ್ನೊಂದಿದೆ ಆಯಿತಾ. ಸೊ ಅದನ್ನು ನಾನು ಯೂಶ್ವಲಿ ಈಗ ಮಾರ್ನಿಂಗ್ ಟೈಮಲ್ಲಿ ನಂಗೆ ಫ್ರೆಶ್ನೆಸ್ ಬೇಕು ಅಂತಂಗೆ ಮಾತ್ರ ಐ ಯೂಸ್ ಇಟ್. ಸೊ ಈಗ ನಾವು ನೈಟ್ ಕೇರ್ ಮಾಡ್ತಾಯಿದ್ದೀವಿ, ಸೊ ನೈಟ್ ಕೇರ್ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಇದರಲ್ಲಿ ಆ್ಯಕ್ಚುಲಿ 4% AHA BHA ಇದೆ. ಸೊ ಇದೇನಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ಸ್ನ ರೆಡ್ಯೂಸ್ ಮಾಡುತ್ತೆ. ಈಗ ತುಂಬ ಜನಕ್ಕೆ ಅಂಡರ್ ಆರ್ಮ್ ಡಾರ್ಕ್ ಇದೆ ಅಂತೆಲ್ಲ ಹೇಳ್ತಿರಲ್ಲ, ಸೊ ಐ ಥಿಂಕ್ ದಿಸ್ ಇಸ್ ಬೆಸ್ಟ್. ಇದು ಮೇ ಬಿ ನಾನು ಆ ಪ್ರಾಡಕ್ಟ್ನ ಟ್ಯಾಗ್ ಮಾಡ್ತೀನಿ, ಯು ಕ್ಯಾನ್ ಕ್ಲಿಕ್ ಇಟ್ ಆಫ್ ಆಯಿತಾ. ಸೊ ಇದು ಪ್ರಮೋಷನ್ ಅಲ್ಲವೇ ಅಲ್ಲ, ಬಿಕಾಸ್ ಇದು ನನಗೆ ಇದು ಆಲ್ಮೋಸ್ಟ್ ನಾನು ನಿಮಗೆ ಇದು ನೋಡಿ ಡೇಟು ಕಾಣಿಸ್ತಾ ಇಲ್ಲ, ಅಳಿಸೋಗ್ಬಿಟ್ಟಿದೆ. ಸೊ ಐ ಯೂಸ್ ದಿಸ್. ನನಗಿದು ಆಲ್ಮೋಸ್ಟ್ ನಾನೊಂದು 2-3 ಇಯರ್ಸ್ 3-4 ಇಯರ್ಸಿಂದಲೂ ನಾನು ಇದನ್ನೇ ಯೂಸ್ ಮಾಡ್ತೇನೆ, ಬಿಕಾಸ್ ಇದು ವರ್ಕ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ನೈಟ್ ಟೈಮ್ಸಲ್ಲಿ ನಾನು ಇದನ್ನು ಹಚ್ತೀನಿ, ಬಿಕಾಸ್ ನೈಟ್ ಟೈಮೇ ನಮಗೆ ಆ ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಓಪನ್ ಆಗುತ್ತೆ ಆ್ಯಂಡ್ ಆ ರಿಲ್ಯಾಕ್ಸೇಷನ್ ಇದ್ದಾಗ ಇದು ನೀಟಾಗಿ ವರ್ಕ್ ಆಗುತ್ತೆ ಅಂತ ಯೂಸ್ ಅಟ್ ನೈಟ್. ಹಾಗೆ ನೆಕ್ಸ್ಟ್ ಫೇಸಿಗೆ ಬಂದು ಒಂದು ನೀಟಾಗಿರೋ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಈಗ ಮಾಯ್ಶ್ಚರೈಸರ್ ಆಗಲಿ ಫೇಸ್ ವಾಶ್ ಆಗಲಿ ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, ಈಗ ನಾನು ನಿಮಗೆ ನೈಟ್ ಕೇರ್ ಮಾಡ್ತಿರೋದಲ್ಲ, ಸೊ ನೈಟ್ ಕೇರ್ ಮಾತ್ರ ಹೇಳ್ತಾ ಇರೋದು. ಆ್ಯಂಡ್ ಈಗ ನೈಟಿಗೆ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಈಗ ನನಗೆ ಏನಾದರೂ ನನ್ನ ಸ್ಕಿನ್ ಫುಲ್ ಡ್ರೈ ಅನಿಸಿದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದೊಂದು ಚೂರು ತಿಕ್ಕಿದೆ. ಹಾಗೆ ಅಕಸ್ಮಾತ್ ನನ್ನ ಫೇಸ್ ಓಕೆ ಆಯ್ಲಿ ಅನ್ನಿಸ್ತಿದೆ ಅಂತಂದಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಲೈಟ್ ಬೇಸ್ಡ್ ಆ್ಯಂಡ್ ವಾಟರ್ ಬೇಸ್ಡ್ ಆಗಿರೋದ್ರಿಂದ ಸೊ ಇಟ್ ಫೀಲ್ಸ್ ಲೈಟರ್ ಆಯಿತಾ, ಹೆವಿ ಅಂತ ಅನ್ಸಲ್ಲ. ಸೊ ಈ ಥರ. ಆ್ಯಂಡ್ ಇದು ಡಾರ್ಕ್ ತಿಕ್ ಕ್ರೀಮ್ ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ತೀನಿ, ತುಂಬ ಡ್ರೈ ಅನ್ನಿಸ್ದಾಗ. ಸೊ ಈಗ ನನ್ನ ಫೇಸ್ ಏನೂ ಆಗಿಲ್ಲ ಆ್ಯಂಡ್ ಇಟ್ ಈಸ್ ಲೈಕ್ ನಾರ್ಮಲ್ ಆಯಿತಾ. ಅಷ್ಟೇನು ನನಗೆ ಏನು ಹೇಳ್ತಾರೆ ಡ್ರೈ ಅನ್ನಿಸ್ತಲ್ಲ, ಇದು ಅನ್ನಿಸ್ತಿಲ್ಲ. ಬಟ್ ಆದರೂ ಒಂಚೂರು ನಾನು ಇದನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ನೈಟ್ ಟೈಮಲ್ಲಿ ನಂಗೆ ಹೈಡ್ರೇಷನ್ ಬೇಕು. ಇಲ್ಲಾಂದರೆ ನನ್ನ ಫೇಸ್ ಫುಲ್ ಒಂಥರ ಡ್ರೈ ಅನಿಸ್ತಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ರೀಮ್ನ ಹಚ್ಕೋತೀನಿ. ಅದು ಸ್ವಲ್ಪ ಅಷ್ಟೇ ಆಗ್ತದೆ ನಾನು, ಬಿಕಾಸ್ ಇದ್ರ ಮೇಲೆ ಇನ್ನೊಂದು ಕ್ರೀಮ್ ಹಾಕ್ಬೇಕು. ಅದಕ್ಕೆ ನಾನು ಒಂದು 2 ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನೊಂದು 2 ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಈಗ ನಾನು ಯಾಕೆ ಈ 2 ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ, ಇಟ್ ಈಸ್ ಫಾರ್ ಮೈ ರೆಡ್ನೆಸ್. ಈಗ ನನಗೆ ಆ್ಯಕ್ನಿ ಇತ್ತು, ಆ್ಯಕ್ನಿ ಹೋಗಿ ಅದು ಆ್ಯಕ್ನಿ ಹೋಗಿ ಬ್ಲ್ಯಾಕ್ ಮಾರ್ಕ್ ಉಳ್ಕೊಂಡಿತ್ತು. ಸೊ ಆ ಬ್ಲ್ಯಾಕ್ ಮಾರ್ಕ್ನ ಹೋಗ್ಸೋದಕ್ಕೆ ಬೇರೆ ಕ್ರೀಮ್ ಅಷ್ಟೇ. ಈಗ ಬ್ಲ್ಯಾಕ್ ಮಾರ್ಕ್ ಹೋಯ್ತು, ಬ್ಲ್ಯಾಕ್ ಮಾರ್ಕ್ ಹೋಗಿ ರೆಡ್ ಆಗಿಬಿಟ್ಟಿದೆ. ಸೊ ಈ ರೆಡ್ನ ಹೋಗ್ಸೋದಕ್ಕೋಸ್ಕರ ಈ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ಬಟ್ ಪೇಷನ್ಸ್ ಎಷ್ಟು ಬೇಕು ಅಂದರೆ, ನಿಜವಾಗ್ಲೂ ನಾನು ಈ ಸ್ಕಿನ್ ಕೇರ್ ರೂಟೀನ್ನ ಸ್ಟಾರ್ಟ್ ಮಾಡಿದಾಗ ಮುಖ ಫುಲ್ ಪಿಂಪಲ್ ಆಗಿತ್ತು. ಆಗ ವೀಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲರೂ ನೀನು ಮುಖ ನೋಡ್ಕೊ ಹೋಗು, ಪ್ರಮೋಟ್ ಮಾಡ್ತೀಯ ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಅಂತ. ಓಕೆ, ಸೊ ಈ ಒಂದು ಕ್ರೀಮ್ನ ಯೂಸ್ ಮಾಡಬೇಕು. ಬಟ್ ನಾನು ಯೂಸ್ ಮಾಡ್ತಾರೋ ಕ್ರೀಮ್ ಯಾವುದು ಅಂತ ನಾನು ನಿಮಗೆ ಹೇಳಲ್ಲ ಈಗ, ಬಿಕಾಸ್ ನನಗೆ ಫುಲ್ ಕಂಪ್ಲೀಟಾಗಿ ವರ್ಕ್ ಆದಮೇಲೆ ಮಾತ್ರ. ಅಂದರೆ ನನಗೆ ಅದೇನು ಇಂಗ್ರೀಡಿಯೆಂಟ್ ಅಂತ ಹೇಳ್ತೀನಿ. ಇದು ಗ್ಲೈಕಾಲಿಕ್ ಆ್ಯಸಿಡ್ ಕ್ರೀಮ್ ಆಯಿತಾ. ಇದು ಗ್ಲೈಕಾಲಿಕ್ ಆ್ಯಸಿಡ್ ಕ್ರೀಮ್. ಇದೊಂದಿಷ್ಟು ತೊಗೋಬೇಕು, ಹಾಕ್ಕೋಬೇಕು. ಆ್ಯಂಡ್ ವಿ ಹ್ಯಾವ್ ಟ್ರೆಟಿನಾಯಿನ್ ಜೆಲ್. ಇದು ನಮಗೆ ಸ್ಕಿನ್ ಇರಿಟೇಷನ್ ಎಲ್ಲ ಒಂಚೂರು ಕಾಮ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅನಿಸುತ್ತೆ ಅಲ್ವಾ. ಸೊ ಅದೆರಡು ಕ್ರೀಮ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕಂತೆ. ಹಾಗಾಗಿ ರೆಡ್ನೆಸ್ ಇರೋ ಜಾಗಕ್ಕೆ ಮಾತ್ರ ಹಾಕಬೇಕು. ಸೊ ನನಗೆ ರೆಡ್ನೆಸ್ ಇಲ್ಲಿ ಮಾತ್ರ ಇರೋದು, ಅದಕ್ಕೆ ಅಲ್ಲಿ ಮಾತ್ರ ಹಾಕೋದು. ಹಾಗೆ ಒಂದೊಳ್ಳೆ ಲಿಪ್ ಬಾಮ್ನ ಯೂಸ್ ಮಾಡಿ ನೈಟ್ ಟೈಮ್ಸಲ್ಲಿ. ನೈಟ್ ಟೈಮ್ ಲಿಪ್ ಬಾಮ್ ಮಿಸ್ ಮಾಡಲೇಬಾರ್ದು ಆಯಿತಾ. ಸೊ
ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಇಂಡಿ ವೈಲ್ಡ್. ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಹೈಡ್ರೇಟೇ ಆಗಿರುತ್ತೆ, ಯಾಕಂದರೆ ತುಂಬ ಥಿಕ್ ಫಾರ್ಮುಲಾ ಇರೋದ್ರಿಂದ ಇಟ್ ಈಸ್ ಗುಡ್. ನಂಗೆ ಇಷ್ಟ ಇದು. ಓಕೆ, ಈಗ ಅದ್ರ ಕೆಲಸ ಮುಗೀತು. ಈಗ ನಾವು ಹೇರ್ ಕೇರ್ ಮಾಡ್ತಾಯಿದ್ದೀವಿ. ಹೇರ್ ಕೇರ್ಗೆ ನಮ್ಮ ಹತ್ರ ಯಾವಾಗಲೂ ಒಂದು ವೈಟ್ ಕೋಮ್, ಅಂದರೆ ಉದ್ದ ಲೈಕ್ ಡಿಫ್ರೆಂಟ್ ಇರುತ್ತೆ, ಆ ವೈಟ್ ಕೋಮ್ನ ಇಟ್ಕೋಬೇಕು. ಹಾಗೆ ಈ ಥರ ಒಂದು ಡಿಟ್ಯಾಂಗಲ್ ಕೋಮ್ನ ಇಟ್ಕೋಬೇಕು. ಕೂದಲನ್ನ ಯಾವತ್ತು ಹೀಗೆ ಬಾಚಬೇಡಿ, ಇಲ್ಲಿಂದ ಬಾಚಿ ಆಯಿತಾ, ಇಲ್ಲಿಂದ ಹೀಗೆ ಬಾಚ್ತಾ ಹೋಗಬೇಕು. ನನ್ನ ಕೂದಲು ತುಂಬಾ ಏನು ಹೇಳ್ತಾರೆ ಲೈಕ್ ಆಯ್ಲಿ ಆ್ಯಂಡ್ ಸ್ಟ್ರೇಟ್ ಸಿಲ್ಕಿ ಇರೋದ್ರಿಂದ ಏನಾಗುತ್ತಂದರೆ ಇವತ್ತೇನಾದರೂ ಸ್ನಾನ ಮಾಡಿದ್ರೆ ಇನ್ನು ಸ್ವಲ್ಪ ದಿನಕ್ಕೆ ಆಯ್ಲಿ ಆಗೋಗುತ್ತೆ. ಸ್ವಲ್ಪ ದಿನ ಅಲ್ಲ, ಆ ದಿನವೇ ಆಯ್ಲಿ ಆಗೋ ಚಾನ್ಸಸ್ ಇರುತ್ತೆ. ನನ್ನ ಕೂದಲನ್ನ ಮುಟ್ತಾ ಇದ್ದರೆ. ಸೊ ನನ್ನ ಕೂದಲನ್ನ ಜಾಸ್ತಿ ಮುಟ್ಟೋದೇ ಎಲ್ಲ ಬಿಟ್ಟೇ ಬಿಡ್ತೀನಿ. ಹೆಂಗೆ ಗೊತ್ತಾ, ಆಗಲೇ ನಾನು ಕೂಮ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು. ಈಗ ಈ ಥರ ಇದೆಯಾ, ಒಂದು ನಿಮಿಷ ಮುಂದಕ್ಕೆ ಹಾಕೋತೀನಿ. ಸೊ ಈಗ ಈ ಥರ ಇದೆಯಾ ಕೂದಲು, ಸೊ ಈ ಥರ ಇರೋ ಕೂದಲೀಗ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತು ಅಂದರೆ, ಒಂದು ನಿಮಿಷ, ಅಂದರೆ ಅದು ಕಾಣಿಸ್ತಾ ಇದೆಯಾ? ನಂಗೆ ಗೊತ್ತೇ ಇರಲಿಲ್ಲ ಈ ಕಡೆಗೆ ಈಗ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಕಡೆ ಪಾರ್ಟಿಷನ್ ಮಾಡಿದಾಗ ಹಿಂಗೆ ವಾಲ್ಯೂಮಾಗಿ ಕಾಣಿಸುತ್ತೆ ಅಂತ ಗೊತ್ತೇ ಇರಲಿಲ್ಲ. ಬಟ್ ಕೋಮ್ ಮಾಡ್ತಾ ಗೊತ್ತಾಗಿದ್ದು. ಆದರೆ ಈ ಕಡೆ ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ, ಯಾಕಂದರೆ ಹಿಂಗೆ ನೀಟಾಗಿ ಹಿಂಗೆ ಇದ್ಬಿಡುತ್ತೆ. ಯಾಕೆ ಸಲ ನಾನು ಈ ಥರನೇ ತೆಗಿಯೋದಲ್ವ, ಸೊ ಅದಕ್ಕೆ ಹಾಗೆ ಫಿಕ್ಸ್ ಆಗಿಬಿಟ್ಟಿದೆ ಅದಷ್ಟೇ. ಸೊ ಕೂದಲಿಗೆ ನಾನು ಈ ಒಂದು ಏರ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ. ಇದು ಎಕ್ಸ್ಟ್ರಾ ಡೆನ್ಸರ್ ಅಂತ ಇದೆ. ಸೊ ಇದು ನಮಗೆ ಹೇರ್ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಟ್ಟಿನಲ್ಲಿ ನಮ್ಮ ಸ್ಕ್ಯಾಲ್ಪ್ಗೆ ಒಳ್ಳೆಯದು ಅಂತ ಇದೆ. ಆ್ಯಂಡ್ ಅದನ್ನು ಜಸ್ಟ್ 4 ಸ್ಪ್ರೇಸ್ ಅಷ್ಟೇ ನಾನು ಹಾಕೋದು. ಈ ಕಡೆ 4 ಸ್ಪ್ರೇ, ಆ ಕಡೆ 4 ಸ್ಪ್ರೇ. ಸೊ ಈ ಕಡೆ 1 2 1 2 4 ಆಯಿತಾ. ಈ ಸೈಡ್ 4 ಆದಮೇಲೆ ಈ ಕಡೆ ಒಂದು ಕಡೆ ತಗೊಂಡು 1 2, ಹಾಗೆ ಈ ಕಡೆ ಅಂತ ತೊಗೊಂಡು 1 2. ಒಂಚೂರು ಈ ಥರ ಮಸಾಜ್ ಮಾಡ್ಕೋಬೇಕು. ಒಂದು 1 ಮಿನಿಟ್ ಈ ಥರ ಮಸಾಜ್ ಮಾಡ್ತಾಯಿರಿ. ಸೊ ಒಂಚೂರು ಆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಅಷ್ಟೇ. ಲೂಸ್ ಬ್ರೇಡಿಂಗ್ ಇರಲಿ ಈ ಥರ ಅಷ್ಟೇ, ಇಷ್ಟ. ಬಾಡಿ ಹೇರ್ಗೆ ಬರೋಣ. ಸೊ ಬಾಡಿ ಹೇರ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ 2 ಸೆರಮ್ಸ್ ಇದೆ, ಲೋಷನ್ ಇದೆ. ದಟ್ ಈಸ್ ಒಂದು ಗ್ಲೈಕೋ 12, ಹಾಗೆ ಇನ್ನೊಂದು ಸ್ಕಿನ್ ಲೈಟ್ನಿಂಗ್ ಲೋಷನ್. ಸೊ ಇದು ಏನು ಮಾಡುತ್ತೆ ಅಂದರೆ, ಈಗ ನೀವು ಅನ್ಕೋಬೋದು ಏನು ಹೇಳ್ತಾರೆ ಅಂದರೆ, ಈಗ ಬ್ರೌನ್ ಸ್ಕಿನ್ ಇರೋರಲ್ಲ, ಸೊ ಈಗ ನಾನು ಬ್ರೌನ್ ಸ್ಕಿನ್ ಇದ್ದೀನಿ, ಇದನ್ನ ಹಚ್ಕೊಂಡ್ರೆ ವೈಟ್ ಆಗ್ತೀನಿ. ನೋ, ಇದನ್ನೆಲ್ಲ ಹಚ್ಕೊಂಡ್ರೆ ವೈಟ್ ಆಗಲ್ಲ. ಜಸ್ಟ್ ನಿಮಗೆ ಬೇಕಾಗಿರುವಂಥ ನೀವು ನಿಮ್ಮ ಸ್ಕಿನ್ ಟೋನ್ನ ಆ ಥರ ಚೇಂಜ್ ಮಾಡೋದಕ್ಕಾಗಲ್ಲ. ನಿಮ್ಮ ಜೀನಲ್ಲಿ ಏನಿರುತ್ತೆ ಅದೇ ಇರುತ್ತೆ. ನೀವು ಸ್ಕಿನ್ ಟೋನ್ನ ಚೇಂಜ್ ಮಾಡ್ಕೋತೀನಿ ಅಂತೆಲ್ಲ ಹೋದರೆ ಡೋಂಟ್ ಡೂ ಇಟ್, ಬಿಕಾಸ್ ನಿಮಗಿರೋ ಸ್ಕಿನ್ ಈಸ್ ವೆರಿ ಬ್ಯೂಟಿಫುಲ್. ನೀವು ಅದರಲ್ಲೇ ಇರಬೇಕು. ನನಗೆ ಲೈಕ್ ಸನ್ ಟ್ಯಾನ್ ಆಗಿದೆ, ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನನಗೆ ಕಲರ್ ಡಿಫ್ರೆನ್ಸ್ ಇದೆ ಆಯಿತಾ. ಸೊ ಇದು ನಾನು ಆಗ ಸ್ಪೋರ್ಟ್ಸಲ್ಲಿ ಇರ್ಬೇಕಾದ್ರೆ ಆಗಿದ್ದು. ಸೊ ಸನ್ ಬರ್ನ್ ಆಗಿರೋದು, ಅದಕ್ಕೋಸ್ಕರ ನಿಮಗೆ ಕ್ಲೋಸಪ್ಪಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಆಯಿತಾ, ಬಟ್ ಗೊತ್ತಾಗುತ್ತೆ ಅನ್ಸುತ್ತಲ್ಲ. ನನ್ನ ಮುಖ ಇದು. ಸೊ ಈ ಥರ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡೋದು. ಆ್ಯಂಡ್ ಇದನ್ನು ಒಂದು 4 ಡ್ರಾಪ್ಸ್, ಹಾಗೆ ಈ ಲೋಷನ್ನ ಒಂದು ಚೂರು 4 ಡ್ರಾಪ್ಸ್. ಸೊ ಎರಡನ್ನು ಇದನ್ನು ಮಿಕ್ಸ್ ಮಾಡಿ. ಇದು ಯಾಕೆ ಅಂದರೆ, ಆ್ಯಕ್ಚುಲಿ ಒಂದರಲ್ಲಿ ವಿ ಹ್ಯಾವ್ ವಿಟಮಿನ್ ಸಿ, ಹಾಗೆ ಇನ್ನೊಂದರಲ್ಲಿ ವಿ ಹ್ಯಾವ್
12% ಆಫ್ ಗ್ಲೈಕೋಲಿಕ್ ಆ್ಯಸಿಡ್ ಆ್ಯಂಡ್ ನಿಯಸಿನಮೈಡ್ ಇದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದಷ್ಟೇ. ಇದೆಲ್ಲ ಬ್ರೈಟ್ನಿಂಗ್ಗೆ ಅಷ್ಟೇ, ಅಂದರೆ ಸ್ಕಿನ್ ಲೈಟ್ನಿಂಗ್ಗೆ. ಈಗ ಏನು ನಮಗೆ ಟ್ಯಾನ್ ಆಗಿರುತ್ತೋ ಅದೆಲ್ಲ ಲೈಟ್ ಆಗೋಕ್ಕಷ್ಟೇ. ಸೊ ಅಷ್ಟೇ, ಇಷ್ಟು ಇದಿಷ್ಟು ನನ್ನ ನೈಟ್ ಕೇರ್ ರೋಟೀನ್. ಹಾಗೆ ಇದೊಂದು ಕ್ರೀಮ್ ಇದೆ ಬೆನ್ನಿಗೆ ಹಚ್ಕೊಳ್ಳೋಕ್ಕೆ, ಅದು ಒಂದು ರೋಟೀನ್ ಇದೆ ನನಗೀಗ, ಅದು ರೋಟೀನ್ಗೆ ಆ್ಯಡ್ ಆಗೋಯ್ತು. ಇನ್ನೇನು ಆಯಿತಾ. ಹಾಗೆ ಏನು ಗೊತ್ತಾ ನಿಮಗೆ, ಇದು ನೀವು ನಂದು ಏನು ಹೇಳ್ತಾರೆ, ವಾಟ್ ವಾಸ್ ದಿಸ್ ಪ್ರಪೋಸ್ ಇದು ಲೆಟರ್ನ ನೋಡಿದ್ರೆ ಯಾರಾದರೂ? ನೋಡಿಲ್ಲ ಅಲ್ಲ? ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಆ್ಯಕ್ಚುಲಿ ನಾನೇ ಬರೆದಿರೋದು ಆಯಿತಾ. ಹ್ಯಾಂಡ್ ರೈಟಿಂಗ್ ನೋಡಿ, ಕಾಣಿಸ್ತಿದ್ಯಾ? ಮೇ ಬಿ. ಓಕೆ, ಸೊ ಇದರಲ್ಲಿ ಏನಿದೆ ಅಂತ ಓದ್ತೀನಿ ಆಯಿತಾ. ಓಕೆ, ಈಗ ಈ ಒಂದು ಏನು ಬರೆದಿದ್ದೀನಿ ಈ ಕೋಟ್ ಅನ್ನೋದನ್ನ ಓದ್ತೀನಿ ಆಯಿತಾ. ಸೊ ಟೈಟಲ್ ನಿನಗಾಗಿ ಅಂತ. ನೀನು ಮಾತಾಡುವಾಗ ಅಲ್ಲ, ನೀನು ಮೌನವಾಗಿರುವಾಗ ನಿನ್ನನ್ನು ನಾನು ಹೆಚ್ಚು ಗಮನಿಸಿದ್ದೇನೆ. ನೀನು ಬಲವಾಗಿರುವ ದಿನಗಳಿಗಿಂತ ನೀನು ದಣಿದ ದಿನಗಳಲ್ಲಿ ನಿನ್ನ ಜೀವವಾದ ಸೌಂದರ್ಯ ಕಂಡೆ. ನಿನ್ನ ಕನಸುಗಳು ನನ್ನನ್ನು ಬೆದರಿಸಲಿಲ್ಲ, ಅವು ನನಗೆ ಗೌರವ ಕಲಿಸಿವೆ. ನಿನ್ನನ್ನು ಹಿಡಿಯಲು ಅಲ್ಲ, ನಿನ್ನ ಜೊತೆಯಲ್ಲಿ ನಡೆಯಲು ನಾನು ಬಯಸಿದ್ದೇನೆ. ನೀನು ಕೇಳದೇ ಇದ್ದರೂ ನಿನ್ನನ್ನು ವಿಶೇಷವೆಂದು ಮಾಡುವುದು ನನ್ನ ಉದ್ದೇಶ. ನಿನ್ನ ಜೀವನದಲ್ಲಿ ನಾನು ಅಗತ್ಯವಿದ್ದಾಗ ಮೌನವಾಗಿ ನಿಲ್ಲುವೆ. ನೀನು ನಿನಗಾಗಿರಲು ಬಿಡುವ ಪ್ರೀತಿ, ಅದೇ ನಿನಗಾಗಿ ನನ್ನ ಪ್ರೀತಿ. ಯಾರು ಹೇಳಿದ್ರಿ ಅಲ್ಲ ನನಗೆ ಕನ್ನಡ ಬರಲ್ಲ, ಯಾಕೆ ನಿನಗೆ ಕನ್ನಡ ಬರಲ್ವಾ ಅಂತಲ್ಲ. ನಾನು ಕನ್ನಡ ತುಂಬಾ ಚೆನ್ನಾಗಿ ಬರಿತೀನಿ, ಓದ್ತೀನಿ, ಈ ಥರ ಏನೇನೋ ಹೇಳ್ತೀನಿ. ಸೊ ನಮಗೇನಾದರೂ ಒಂದು ವಿಷಯ ಗೊತ್ತಿದೆ ಅಂದರೆ ನಾನು ಅದನ್ನ ಪದೇ ಪದೇ ಪ್ರೂವ್ ಮಾಡೋ ಅವಶ್ಯಕತೆ ನನಗಿರಲ್ಲ. ಬಟ್ ಆದರೂ ಕೆಲವೊಂದು ಸಲ ಅವಶ್ಯಕತೆ ಬಂದಾಗ ನಾನು ಈ ಥರ ಎಲ್ಲ ಹೇಳಬೇಕಾಗತ್ತೆ. ಓಕೆ, ಐ ಥಿಂಕ್ ನಿಮಗೆ ಆ ಒಂದು ಕವನ ಇಷ್ಟ ಆಯಿತು ಅಂತ. ಅದು ಕೋಟಲ್ಲ, ಕವನ, ಸಾರಿ, ಅಲ್ಲಿ ಕೋಟ್ ಅಂತ ಹೇಳಿದೆ, ಕವನ ಆ್ಯಂಡ್ ಕೋಟ್ ಎರಡು ಸೇಮ್ ಅನ್ಸೋದಲ್ಲ, ಸಾರಿ ತಪ್ಪ ಏನೋ. ಓಕೆ, ಹೊಟ್ಟೆಗೆ ಹಾಕ್ಕೊಳ್ಳಿದ್ದ. ಓಕೆ, ಇಲ್ಲಿ ಶಿವಕುಮಾರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಹಲೋ ವರ್ಷ ಅಕ್ಕ, ನೀವು ನೋಸ್ ಪಿಯರ್ಸಿಂಗ್ ಮಾಡಿಸಿದ್ರಿ ಅಲ್ವಾ, ಅದಕ್ಕೆ ಮೇ ಬಿ ಬಿಕಾಸ್ ಆಫ್ ಸಮ್ ಪೀಪಲ್ ಸ್ಕಿನ್ ಇಸ್ ಸೆನ್ಸಿಟಿವ್, ಸೊ ಸಮ್ ಪೀಪಲ್ ನೋಸ್ ಪಿಯರ್ಸಿಂಗ್ ಡಸಂಟ್ ಸೂಟ್, ಈವನ್ ಇಟ್ ಹ್ಯಾಪನ್ ಟು ಮೀ. ಆ್ಯಕ್ಚುಲಿ ಇಲ್ಲ ಆಯಿತಾ, ನಾನು ನೋಸ್ ಪಿಯರ್ಸಿಂಗ್ ಮಾಡಿಸಿದ್ದು ಈ ಸೈಡಲ್ಲಿ, ಬಟ್ ನನಗಾಗಿರೋದು ಈ ಸೈಡಲ್ಲಿ. ಸೊ ಈಗ ಏನಾಗಿದೆ ಅಂದರೆ ಐ ಫೀಲ್ ಒಳಗಡೆಯಿಂದ ಇಟ್ ಈಸ್ ಡ್ರೈಯಿಂಗ್ ಅಂತ, ಐ ಫೀಲ್ ದಟ್ ಡ್ರೈನೆಸ್ ಆಯಿತಾ. ಮೇ ಬಿ ಇರಬೇಕು, ಹೋಗಬಹುದು, ಪ್ರೇ ಫಾರ್ ಮೀ. ಧನುಷ್ ಶೆಟ್ಟಿ ಅನ್ನೋರು ಹೇಳ್ತಾ ಇದ್ದಾರೆ, ಅಕ್ಕ ಆದಷ್ಟು ಎಲ್ಲರೂ ಕಮೆಂಟ್ಸ್ ಓದೋಕ್ಕೆ ಟ್ರೈ ಮಾಡಿ ಪ್ಲೀಸ್, ನಮಗೆ ಆಸೆ ಇರುತ್ತೆ ಅಲ್ವಾ ನೀವು ನಮ್ಮ ಕಮೆಂಟ್ಸ್ ಓದಬೇಕು ಅಂತ. ನೆಗೆಟಿವ್ ಕಮೆಂಟ್ಸ್ ಇದ್ದ ಜಸ್ಟ್ ಇಗ್ನೋರ್ ಮಾಡಿ ಅಷ್ಟೇ, ಪಾಸಿಟಿವ್ ಕಮೆಂಟ್ನ ಓದಿ ಅಕ್ಕ. ಲವ್ ಫ್ರಮ್ ಫ್ಯಾನ್ ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್, ಲವ್ ಫ್ರಮ್ ಮೀ ಟು ಯು ಆಲ್. ಹೌದು, ನಾನು ಆದಷ್ಟು ನೆಗೆಟಿವ್ ಕಮೆಂಟ್ಸ್ನ ಇಗ್ನೋರ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ವೆನ್ ಇಟ್ ಕಮ್ಸ್ ಟು ಮೈ ನರ್ವ್ ಹೇಳ್ಬಿಡ್ತೀನಿ, ಏನು ಮಾಡೋದು, ನಾನು ಆ ಥರ ಸ್ವಲ್ಪ ಶಾರ್ಟ್ ಟೆಂಪರ್. ಶಿವ ಶೈವ 56 ಅವ್ರು ಹೇಳಿದ್ದಾರೆ, ಡೋಂಟ್ ವರಿ ವರ್ಷ, ಬ್ಯಾಡ್ ಕಮೆಂಟ್ಸ್ ಮಾಡೋರು ಮೈಂಡ್ ಬ್ಯಾಡ್ ಆಗಿರುತ್ತೆ, ಜನ ಎಲ್ಲದಕ್ಕೂ ಮಾತಾಡ್ತಾರೆ, ನಮಗೆ ಗೊತ್ತು ನಿಮ್ಮನ್ನು ಪ್ರೀತಿಸೋರಿಗೆ ಹೇಗಿದ್ರಿ ನೀವು ಇಷ್ಟ, ಆ್ಯಕ್ಟಿವ್ ಆಗಿ ಇದ್ದರೆ, ಎಷ್ಟು ಲೋ ಆಗಿದ್ರಿ, ಲೋ ಆಗಿದ್ದೀರಾ, ಇವಾಗ ಮೊದಲನೇ ವರ್ಷ ಆಗಿ ಕಾಣಿಸ್ತಾ ಇದ್ದೀರಾ, ಪ್ಲೀಸ್ ಈಗ ಖುಷಿಯಾಗಿರಿ. ನೀವು ಶೋ ಅಪ್ ಓವರ್ ಆ್ಯಕ್ಟಿಂಗ್ ಮಾಡೋ ಹಾಗಿದ್ರೆ ಕಾಲೇಜ್ದು ಎಷ್ಟು ಫೋಟೇಜ್ ಹಾಕ್ಬೋದಿತ್ತು, ನೀವು ಹಾಕಿಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಹೌದು, ನಾನು ಅಷ್ಟೊಂದು ಫೋಟೇಜಸ್ ಹಾಕಿಲ್ಲ, ಯಾಕೆಂದರೆ ಅದು ನಾನು ಫಸ್ಟ್ ಟೈಮ್ ಜಡ್ಜ್ ಮಾಡೋಕ್ಕೆ ಹೋಗಿದ್ದು. ಆ್ಯಂಡ್ ಲೈಕ್ ನನಗೆ ಅಲ್ಲಿರುವಂಥ ಟ್ಯಾಲೆಂಟ್ಸ್ನ ತೋರಿಸ್ಬೇಕಿತ್ತು. ಸೊ ಅದನ್ನಷ್ಟೇ ನಾನು ಫುಟೇಜ್ ಹಾಕಿದ್ದು, ಬಿಟ್ಟರೆ ನನ್ನ ಕರೆಸಿದಂತಹ ಲೈಕ್ ಆ ಸ್ಟೂಡೆಂಟ್ಸ್ ಇರಲ್ಲ, ಸೊ ಅವ್ರದ್ದಷ್ಟೇ ನಾನು ತೆಗ್ದು ಹಾಕಬೇಕಿತ್ತು, ಅಷ್ಟೇ ನಾನು ಹಾಕಿದ್ದು. ಅದನ್ನು ಬಿಟ್ಟರೆ ಐ ಡೆಂಟ್ ಫೀಲ್ ಲೈಕ್ ಡೂಯಿಂಗ್ ಎನಿಥಿಂಗ್ ಆಯಿತಾ, ಐ ಜಸ್ಟ್ ವಾಂಟೆಡ್ ಟು ಎಂಜಾಯ್ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಹಾಕಿದ್ದು ಅಷ್ಟೇ. ಆ್ಯಂಡ್ ಬೇರೇನು ಹೇಳಿದ್ರಲ್ಲ, ಅಷ್ಟೇ. ಮೊದಲನೇ ವರ್ಷ ಆಗಿ ಕಾಣಿಸ್ತಾ ಇದ್ದೀರಾ. ಈಗ ಇದು ಹೇಗಿದೆ ಅಂದರೆ, ಒಂದು ಡೈಲಾಗ್ ಇದೆ ಗೊತ್ತಾ, ನೋಡು ನಿನ್ನ ಗಂಗ ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡು ಅನ್ನೋಂಗಿದೆ.
ನೋಡು ನೋಡು ನಿನ್ನ ವರ್ಷ ಮೊದಲನೇ ವರ್ಷ ಥರ ಬದಲಾಗ್ತಿರೋದು ನೋಡು ಅಂದಂಗೆ ಇದೆ ಇದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಬ್ಯಾಡ್ ಕಮೆಂಟ್ಸ್ನ ಓದಲ್ಲ, ಐ ಮೀನ್ ನೆಗೆಟಿವ್ ಕಮೆಂಟ್ಸ್ನ ಓದಲ್ಲ. ಬಟ್ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ದಾರೆ, ದಟ್ ಈಸ್ ಫೈನ್, ಮಾಡಿ, ನನ್ನೇನು ಹೋಗಲ್ಲ. ನಿಮ್ಮ ಕೈನ ಓದು, ಹೇಗೆ ಟೈಪ್ ಮಾಡಿದಾಗ ಎಷ್ಟೆಷ್ಟು ಉದ್ದ, ಇಟ್ಸ್ ಓಕೆ, ಡೂ ಇಟ್. ಸೊ ಎಲ್ಲಿ ಕ್ರೇಜಿ ಯು ವಿ ವ್ಲಾಗ್ಸ್ ಅವ್ರು ಹೇಳಿರೋದು, ವರ್ಷ ಪ್ಲೀಸ್ ಡೂ ಬೆಬೋ ರೀಲ್ ಟೆಂಡ್ ಅಂತ. ಐ ನೋ ದಟ್ ಬೆಬೋ ಅದೆಲ್ಲ ಅದು ಮಾಡ್ತೀನಿ. ಈಗ ವ್ಯಾಲೆಂಟೈನ್ಸ್ ಡೇ ವೀಕ್ ನಡೆದಿದ್ದಾರೆ, ಯಾರೆಲ್ಲ ಎಕ್ಸೈಟ್ ಆಗಿದ್ದೀರಾ ವ್ಯಾಲೆಂಟೈನ್ಸ್ ಡೇ 14th ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವಿಚ್ ಈಸ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ವಿಚ್ ಈಸ್ ವೆರಿ ಗುಡ್. ಬಟ್ ಅದಕ್ಕೂ ಮುಂಚೆ ಈಗ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸೆಲ್ಲ ಎಲ್ಲನೂ 1 ಮಿಲಿಯನ್ ಹೋಗಬೇಕು. ಪ್ಲೀಸ್ 1 ಮಿಲಿಯನ್ ಹೋಗಾಗೆ ಮಾಡಿ. ಆ್ಯಂಡ್ 14th ಎಲ್ಲರೂ ವೆಯ್ಟ್ ಮಾಡಿ. ಜಾನಕಿ ಅವರ ಒಂದು ಇಷ್ಟಪಟ್ಟಿರೋರು ಕಣ್ಮುಂದೆ ಬರ್ತಾರಾ ಇಲ್ಲವಾ ಅನ್ನೋದನ್ನ ನೀವು ನೋಡಬಹುದು. ಓಕೆ, ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ. ಆ್ಯಂಡ್ ಈಗ ನನಗೆ ಹೆಲ್ತ್ ನಾಟ್ ಓಕೆ ಆದ್ರೂ ಬಟ್ 10% ಇಸ್ ಫೈನ್, ಬಟ್ ನೋ ಇಲ್ಲ, ಪೆನ್ನೋವು ಇದೆ ಆ್ಯಕ್ಚುಲಿ ಇನ್ನು. ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ, ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಆ್ಯಂಡ್ ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ.